ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಜ್ಜಿಗೆ ಹುಳಿ ಮಾಡ್ಕೊಳ್ಳೋಣ. ಸೋರೆಕಾಯಿ ಹೆಲ್ತ್ಗೆ ಒಳ್ಳೆಯದಲ್ವ. ಹಾಗೆ ಬೇಸಿಗೆ ತುಂಬ ಬಿಸಿಲು ಜಾಸ್ತಿ ಇದೆ. ಹಾಗಾಗಿ ಸೋರೆಕಾಯಿ ಮತ್ತು ಮಜ್ಜಿಗೆ ಸೇರಿಸಿ ನಮ್ಮ ಹಳ್ಳಿ ಶೈಲಿಯಲ್ಲಿ ಯಾವ ಥರ ಮಾಡ್ತಾರೆ ಅಂತ ನಿಮಗೂ ಸಹ ತೋರಿಸ್ಕೊಡ್ತೀನಿ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗಬಹುದು. ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಒಂದೊಂದು ಕಡೆ ಒಂದೊಂದು ಥರ ಅಡುಗೆ ಮಾಡ್ತಾರಲ್ವ. ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ. ನಮ್ಮ ಮನೆಯಲ್ಲಿ ಇದು ಸಾಂಬಾರು ನಮ್ಮ ಹಸ್ಬೆಂಡ್ಗೆ ಮತ್ತು ನನಗೆ ತುಂಬ ಇಷ್ಟ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮಗೂ ಸಹ ಇಷ್ಟ ಆಗ್ಬೋದು. ಖಂಡಿತ ಒಂದು ಸಲ ಟ್ರೈ ಮಾಡಿ. ಹೇಗೆ ಮಾಡೋದು ಅಂತ ನೋಡೋಣ. ಇದು ಮುದ್ದೆ ಮತ್ತು ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ ಕಾಂಬಿನೇಷನ್ನಾಗಿ ಅಷ್ಟು ಚೆನ್ನಾಗಿರಲ್ಲ. ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಒಂದು 1/2 ಕಪ್ಪು ಕಾಯಿ ತೊಗೊಂಡಿದ್ದೀನಿ. ಹಾಗೆ ಜೀರಿಗೆ 1 ಸ್ಪೂನು ಜೀರಿಗೆ, ಚಿಲ್ಲಿ ಹಸಿಮೆಣಸು ಬರುತ್ತಲ್ವ, ಅದನ್ನು 2 ತೊಗೊಂಡಿದ್ದೀನಿ ಅಷ್ಟು. ನಾನು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ತೊಗೊಳ್ಳಿ. ಕೊತ್ತಂಬರಿ ಸ್ವಲ್ಪ ತೊಗೊಂಡೆ. ಹಾಗೆ ಇದು ಅಕ್ಕಿ 2 ಸ್ಪೂನ್ ಅಕ್ಕಿನ ನೀರಲ್ಲಿ ಒಂದು 10 ನಿಮಿಷ ನೆನೆಸ್ಕೊಂಡಿದ್ದೆ. ಇದು ಅಕ್ಕಿ ನೀರಲ್ಲಿ ನೆನೆಸಿ ಹಾಕೋದ್ರಿಂದ ಆ ಸಾಂಬಾರು ಟೇಸ್ಟ್ ಇರುತ್ತೆ. ಕೆಲವರು ಕಡಲೆಬೇಳೆನೂ ಸಹ ಯೂಸ್ ಮಾಡ್ತಾರೆ. ನಾನಿಲ್ಲಿ ಹುರುಳಿ ತೊಗೊಂಡಿದ್ದೀನಿ. ಇದು ಹುರುಳಿನ ಹುರ್ಕೊಂಡಿದ್ದೀನಿ. 1 ಕಪ್ ಹುರುಳಿ ತೊಗೊಂಡಿದ್ದೆ. ಹುರುಳಿ ಹುರಿದು ಹಾಕೋದ್ರಿಂದ ಇದು ಸಾಂಬಾರು ಚೆನ್ನಾಗಿರುತ್ತೆ. ಮೊಸರು 1 ಕಪ್ ಮೊಸರು. ಹಾಗೆ ಒಂದು ಸೋರೆಕಾಯಿನ ಬೇಯಿಸ್ಕೊಂಡಿದ್ದೆ, ಕಟ್ ಮಾಡಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಬೇಯಿಸ್ಕೊಂಡಿದ್ದೆ. ಇಷ್ಟು ಬೇಕಾಗಿರುವಂಥ ಸಾಮಗ್ರಿಗಳು. ಈಗ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡು 2 ಸ್ಪೂನ್ ಆಯಿಲ್ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಾಸಿವೆ, 1/2 ಸ್ಪೂನು ಜೀರಿಗೆ ಮತ್ತು ಕರಿಬೇವು. ಈಗ ಹುರುಳಿಕಾಳು ತೊಗೊಳ್ಳೋಣ. ಹುರುಳಿಕಾಳು ಸ್ವಲ್ಪ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫಸ್ಟೇ ಹುರಿದಿದ್ದೀವಲ್ವ, ಹಾಗೆ ಇರುತ್ತೆ. ಈಗ ರುಬ್ಬಿರುವಂತಹ ಮಸಾಲೆ ಸೇರಿಸ್ಕೊತಾ ಇದ್ದೀನಿ. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಸಾಂಬಾರು ಆಗುತ್ತೆ ಅಂತ. ಜಾಸ್ತಿ ಐಟಮ್ಸು ಸಹ ಇಲ್ಲ ಇದಕ್ಕೆ. ನಿಮಗೆ ನೀರು ಎಷ್ಟು ಬೇಕೋ ನೋಡಿಕೊಂಡು ತೊಗೊಳ್ಳಿ. ಮತ್ತು ಮಜ್ಜಿಗೆ ಸೇರಿಸ್ತೀವಲ್ವ, ಹಾಗಾಗಿ ಸ್ವಲ್ಪ ನೀರು ನೋಡಿಕೊಂಡು ಸೇರಿಸ್ಕೊಳ್ಳಿ. ಸ್ವಲ್ಪ ತೆಳ್ಳಗೆ ಇರಬೇಕು ಸಾಂಬಾರು, ಹಾಗಾಗಿದ್ರೆ ಚೆನ್ನಾಗಿರುತ್ತೆ. ಬಿಸಿ ರೈಸ್ಗಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಬರೀ ಮಜ್ಜಿಗೆ ಒಗ್ಗರಣೆ ಮಾಡಿಕೊಂಡು ತಿಂದು ಬೋರಾಗಿರುತ್ತಲ್ವ. ಈ ಥರ ನೀವು ಒಂದು ಸಲ ಟ್ರೈ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಸಾಂಬಾರು ಕುದಿಯೋ ಟೈಮಲ್ಲಿ ಈಗ ನೋಡಿ ಸೋರೆಕಾಯಿ ಸೇರಿಸ್ತಾ ಇದ್ದೀನಿ. ಸೋರೆಕಾಯಿ ಫಸ್ಟೇ ಬೇಯಿಸ್ಕೊಂಡಿದ್ವಲ್ಲ, ಹಾಗಾಗಿ ಅದನ್ನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಹಾಗೆ ಈಗ ಮಜ್ಜಿಗೆನೂ ಸಹ ತೊಗೊಳ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿ 1/2 ಲೀಟ್ರ್ ಮಜ್ಜಿಗೆ ಸೇರಿಸ್ತಾ ಇದ್ದೀನಿ ನಾನು. ಸ್ವಲ್ಪ ಸಾಂಬಾರು ಜಾಸ್ತಿನೇ ಮಾಡ್ತಿದ್ದೆ ಇವತ್ತು. ಮಜ್ಜಿಗೆ ಸಾಂಬಾರು ಅಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಊಟ ಮಾಡ್ತೇವೆ. ಹಾಗೆ ಸ್ವಲ್ಪ ಫ್ರೆಂಡ್ಸು ಕೇಳಿದರು, ಹಾಗಾಗಿ ಅವ್ರಿಗೂ ಕೊಡೋಣ ಅಂತ ಹೇಳಿ. ನೋಡಿ ಈಗ ಕಾಳೂ ಸಹ ಮೆತ್ತಗೆ ಆಗಿದೆ. ಮಜ್ಜಿಗೆ ಸೇರಿಸಿದ ಮೇಲೆ ಒಂದು 2 ನಿಮಿಷ ಕುಕ್ಕಾದರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಪ್ಲೀಸ್ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರುಚಿಕರವಾದಂತಹ ಮಜ್ಜಿಗೆ ಸಾಂಬಾರು ರೆಡಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ಅಂತ ಕೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನೋಡ್ತೀರಿ ಮಾಲಾ ಆನಂದ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.